ಕೂಡ ಇದೊಂದು ವಿಶೇಷವಾದಂತ ಒಂದು ಪ್ರೆಸ್ ಮೀಟ್ ಆಗಿರುತ್ತೆ, ಅದಂತೂ ಗ್ಯಾರಂಟಿ. ಏನಕ್ಕಂದ್ರೆ ಇಷ್ಟು ವರ್ಷ ನೀವು ಬಹಳಷ್ಟು ಮೀಡಿಯಾಗಳನ್ನ ನೀವು ಅಡ್ರೆಸ್ ಮಾಡಿದ್ದೀರಾ. ಬಟ್ ಈಗ ನಮ್ಮ ಸಂಸ್ಥೆ ಮೂಲಕ ಒಂದು ಬಹಳ ಯೂನಿಕ್ ಆದಂತ ಒಂದು ಪ್ರಾಜೆಕ್ಟ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಲ್ಲರೂ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಪ್ರಸಾದ್. ನಾನು ಈ ಹಜಾರಿ ಪ್ರಸಾದ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಏನಿದೆ ಅದರ ಚೇರ್ಮನ್ ಆಗಿದ್ದೀನಿ. ನನ್ನ ಜೊತೆಯಲ್ಲಿ ಇವತ್ತು ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸತೀಶ್ ಹಂಪಿಹೊಳ್ಳಿ ಅಂತ ತಬ್ಲಿಸ್ಟ್ ಇದ್ದಾರೆ. ಇವರು ಇಂಟರ್ನ್ಯಾಷನಲಿ ರಿನೌಂಡ್ ಆರ್ಟಿಸ್ಟ್. ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅವರಿದ್ದಾರೆ ನನ್ನ ಜೊತೆಯಲ್ಲಿ. ಇವರು MS ರಾಮಯ್ಯ ಹಾಸ್ಪಿಟಲ್ ಇನ್ ಸೋಷಿಯಲ್ ವೆಲ್ಫೇರ್ ಆಫೀಸರ್. ಈಗ ಹಜಾರಿ ಪ್ರಸಾದ್ ಫೌಂಡೇಶನ್ ಅನ್ನೋದು ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿದೆ. ಈ ಟ್ರಸ್ಟ್ 2004ರಲ್ಲಿ ಭಾರತ್ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಕೈಯಿಂದ ಹಾಗೂ ಆಗ ಗವರ್ನರ್ ಆಗಿದ್ದಂತ TN ಚತುರ್ವೇದಿಜಿ ಅವರಿದ್ದಾಗ ಕಡೆಯಿಂದ ಈ ಒಂದು ಟ್ರಸ್ಟ್ ಇನಾಗ್ರೇಟ್ ಆಗಿತ್ತು. ಈ ಟ್ರಸ್ಟ್ ಬೇಸಿಕಲಿ ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ, ಅಂಧವಿಕಲರು, ಅವರಿಗಾಗಿ ವಿಶೇಷವಾಗಿ ನಾವು ಮಾಡಿದಂತ ಟ್ರಸ್ಟ್. ಅದರ ಮೂಲಕ ಮಕ್ಕಳಿಗೆ ಸಂಗೀತ ಪಾಠನ ಉಚಿತವಾಗಿ ಹೇಳ್ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಸುಮಾರು ಪ್ರತಿ ವರ್ಷ 200 ಮಕ್ಕಳು ಇದರಲ್ಲಿ ಈ ಕಾರ್ಯಕ್ರಮದ ಅಂಡರ್ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಈಗ ಈ ವರ್ಷದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ಹೇಳಿ ನಮ್ಮ ಕಲಾವಿದರು ಅಂತ ನಾವೇನು ಹೇಳ್ತೀವಿ, ಈ ಸೊಸೈಟಿಯಲ್ಲಿ ಅವರುಗಳು ಈ ಜಿಡಲ್ಸ್ ತರ, ಈ ಜೆಮ್ಸ್ ಅಂತ ಏನ್ ಹೇಳ್ತೀವಿ, ಆ ತರ ಈ ತರದವ್ರಿಗೆ ಯಾವ್ದಾದ್ರು ಒಂದು ಸಹಾಯ ಆಗ್ಲಿ ಅಂತ ಹೇಳಿ ವಿಚಾರ ಮಾಡಿದಾಗ ಮುಖ್ಯವಾಗಿ ಅವರ ಮೆಡಿಕಲ್ ಹೆಲ್ಪ್ ಆಗಲಿ ಅಂತವ್ರಿಗೆ ಅಂತ ಒಂದು ಕಾನ್ಸೆಪ್ಟ್ನ ನಾವು ತಂದ್ವಿ. ಸೊ ಈ ಕಾರ್ಯಕ್ರಮದ ಹೆಸರು ಸ್ಪಂದನ ಅಂತ ಇಟ್ಟಿದ್ದೀವಿ. ಈ ಕಾರ್ಯಕ್ರಮದ ಮೂಲಕ ಯಾವುದೇ ಒಂದು ಕಲಾವಿದರು, ಅದು ನೃತ್ಯದಲ್ಲಿರ್ಬೋದು, ಹಾಡೋರಿರ್ಬೋದು, ಆಕ್ಟಿಂಗ್ ಮಾಡೋರಿರ್ಬೋದು, ವಿಶೇಷವಾಗಿ ಡ್ಯಾನ್ಸರ್ಸ್ ಇರ್ಬೋದು, ಈ ಥರದವ್ರಿಗೆ ನಮ್ಮ ಟ್ರಸ್ಟ್ ಮೂಲಕ ನಾವು ಅವ್ರಿಗೆ ಡಿಸ್ಕೌಂಟೆಡ್ ಪ್ರೈಸಸ್ ಅಲ್ಲಿ ಅವರ ಮೆಡಿಕಲ್ ಸರ್ಜರೀಸ್ ಅಥವಾ ಏನೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಅದು ಡೇ ಕೇರ್ ಆದ್ರೂ ಇರ್ಬೋದು, ಅಡ್ಮಿಷನ್ಸ್ ಆದ್ರೂ ಇರ್ಬೋದು, ಈ ಥರದನ್ನ ಕೇಟರ್ ಮಾಡೋಣ ಅಂತ ಹೇಳಿ ನಾವು ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಹಾಸ್ಪಿಟಲ್ಸ್ಗಳ ಜೊತೆಯಲ್ಲಿ ನಾವು ಓಡಾಡಿದ್ವಿ, ಬಳಸಿದ್ವಿ. ಬಟ್ ನಮ್ಮ ಅದೃಷ್ಟ, ನಮ್ಮ ಕರ್ನಾಟಕದ ಹೆಮ್ಮೆಯಾದಂಥ ಒಂದು ಹಾಸ್ಪಿಟಲ್ MS ರಾಮಯ್ಯ ಹಾಸ್ಪಿಟಲ್ ಅವರು ನಮ್ಮೊಂದಿಗೆ MOU ಅಂತ ಏನ್ ಹೇಳ್ತೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಕೈ ಜೋಡಿಸಿದ್ರು. ಮತ್ತೆ ಈ ಕಾರ್ಯಕ್ರಮ ಇವತ್ತಿಂದ ಇದನ್ನ ನಾವು ಕರ್ನಾಟಕದಲ್ಲಿರುವಂತ, ವಿಶೇಷವಾಗಿ ಕರ್ನಾಟಕದಲ್ಲಿರುವಂತ ಪ್ರತಿಯೊಂದು ಕಲಾವಿದರಿಗೂ ಇದು ಬಳಸ್ಕೊಳ್ಳುವಂತ ಒಂದು ಅವಕಾಶನ ಮಾಡ್ಕೊಟ್ಟಿದ್ದೀವಿ. ಇದು ಈ ಪ್ರಾಜೆಕ್ಟಿನ ಓವರ್ ಆಲ್ ಕಾನ್ಸೆಪ್ಟ್. ಅಂಡ್ ನನ್ನ ಜೊತೆ ಇರುವಂತ ಕರ್ನಾಟಕ ಕಲಾಶ್ರೀ ಸತೀಶ್ ಹಂಪಿಹೊಳ್ಳಿ ಅವರು ಇದ್ರ ಬಗ್ಗೆ ಒಂದೆರಡು ಮಾತನ್ನ ಹಜಾರಿ ಪ್ರಸಾದ್ ಫೌಂಡೇಶನ್ ಅವರು ಹಾಗೂ MS ರಾಮಯ್ಯ ಹಾಸ್ಪಿಟಲ್ ಅವರು ಸೇರಿ ಕರ್ನಾಟಕದಲ್ಲಿ ಇರುವ ಎಲ್ಲ ಕಲಾವಿದರು ವಿಷಯ ಗೊತ್ತು. ಏನು ಕೊನೆಗೆ ಪಾಪ ಅವ್ರಿಗೆ ಎಷ್ಟು ಮುಂಚೆ ಅವಮಾನ, ಆಮೇಲೆ ಕೊನೆಗೆ ಸನ್ಮಾನ, ಈ ಥರ ಎಲ್ಲ ಆಗ್ತಾ ಹೋಗ್ತದೆ. ಏನು ಮಾಡಲಿಕ್ಕಾಗಲ್ಲ, ಬೆಳೆದು ಬರುತ್ತದೆ. ಅವ್ರಿಗೆ ಕೊನೆಯ ಗಳಿಗೆಯಲ್ಲಿ ಯಾರಿಗೂ ಅವರು ಕೈಯನ್ನು ಚಾಚಬಾರ್ದು. ಅವರು ಈ ಥರ ನಮ್ಮ ಹಜಾರಿ ಪ್ರಸಾದ್ ಫೌಂಡೇಶನ್ ಹಾಗೂ MS ರಾಮಯ್ಯ ಹಾಸ್ಪಿಟಲ್ ಅವರು ಮಾಡ್ತಾ ಇರೋದು ಇದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತೀನಿ. ಎಲ್ಲ ಕಲಾವಿದರು ಸಹಾಯ ಆಗಲಿ ಅಂತ ಇದು ಯಾರೂ ಯೋಚನೆ ಕೂಡ ಮಾಡಲ್ಲ. ಅಂಥದ್ದು ಅವರ ಯೋಚನೆಯಲ್ಲಿ ಅವ್ರು ಇರ್ತಾರೆ. ಅಂಥದ್ದು ಬೇರೆ ಕಲಾವಿದರಿಗೆ ಒಂದು ಸಹಾಯ ಆಗಲಿ ಅಂತ ಒಂದು ಯೋಚನೆ ಮಾಡಿದ ಈ ಎರಡು ಸಂಸ್ಥೆಗಳಿಗೆ ಕರ್ನಾಟಕದ ಎಲ್ಲ ಕಲಾವಿದರ ಪರವಾಗಿ ನಾನು ಈ ಎರಡೂ ಸಂಸ್ಥೆಯವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಅತ್ಯಂತ ಒಳ್ಳೆಯ ಕೆಲಸ. ನಾನು ಪ್ರಸಾದ್ ಅವ್ರ ಹತ್ರ ಮಾತಾಡ್ತಾ ಹೇಳಿದೆ, ನಾವು ಮಾಡ್ತಾ ಇರೋದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್, ಖಂಡಿತ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದ್ದೆ. ನಾನು ಖಂಡಿತ ತಾವು ಮಾಧ್ಯಮದವರು ಇದರಿಂದ ಈ ವಿಚಾರವನ್ನು ಇದಕ್ಕೆ ತಾವು ಪ್ರಕಟಿಸಿ ಎಲ್ಲರಿಗೂ ತಿಳಿಸುವಂತೆ ತಾವು ಅನುಕೂಲ ಮಾಡಿ ಅಂತ ನಾನು ಕೇಳ್ಬೋದು. ನಮಸ್ಕಾರ. ಇವತ್ತೇನು ಹಜಾರಿ ಫೌಂಡೇಶನ್ ಹಾಗೂ MS ರಾಮಯ್ಯ ಆಸ್ಪತ್ರೆ ವತಿಯಿಂದ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಇದು ಇಷ್ಟೇ ಬಡಬಗರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ವಿಶ್ವನಾಥ್ ಪ್ರಸಾದ್ ಸರ್ ಅವರು ಒಂದು ಪ್ರಾಣ ತೊಟ್ಟಿ
ಇವತ್ತು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಅದು ಎರಡು, ಒಂದು ಶಿಕ್ಷಣ ಮತ್ತು ಆರೋಗ್ಯ. ಈ ಆರೋಗ್ಯ ಮತ್ತು ಈ ಶಿಕ್ಷಣ ಎರಡನ್ನೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅವ್ರ ಜೊತೆ ನಮ್ಮ MS ರಾಮಯ್ಯ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಆದಂಥ ನಮ್ಮ ಜಯರಾಮ್ ಸರ್ ಇರ್ಬೋದು, ಸಿದ್ದರಾಮ್ ಸರ್ ಇರ್ಬೋದು, ನಮ್ಮ ಡಾಕ್ಟರ್ ರಮೇಶ್ ಸರ್, ಡಾಕ್ಟರ್ ಕಾಮತ್ ಅವರು, ನಾವೆಲ್ಲ ಒಟ್ಟಿಗೆ ಸೇರಿ ಸಮಾಜಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಪ್ರತಿದಿನ ನೀವು ದಿನ ನೋಡೋಂಥದ್ದು ಪಬ್ಲಿಕಲ್ಲಿ. ಈ ಕೋವಿಡ್ ಬಂದ ಟೈಮಲ್ಲಿ ಎಷ್ಟು ಜನ ಸಫರ್ ಆದರು. ಆರೋಗ್ಯ ನಮಗೆ ತುಂಬ ಇಂಪಾರ್ಟೆಂಟು. ಆರೋಗ್ಯನೇ ಇಲ್ಲ ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಸಂಪತ್ತಿದ್ರೂ ಆರೋಗ್ಯದ ಮುಂದೆ ಏನೂ ಇಲ್ಲ. ಅದನ್ನು ಅನುಭವಿಸೋದಾದ್ರೂ ಆರೋಗ್ಯ ಬೇಕೇ ಬೇಕು ನಮಗೆ. ಸೊ ಆರೋಗ್ಯ ಫಸ್ಟು, ಮಿಕ್ಕಿದ್ದೆಲ್ಲ ನಂತರ. ಅದು ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಇವತ್ತು ಈ ಕಾರ್ಯಕ್ರಮ ಜನಗಳಿಗೆ ಅನುಕೂಲ ಆಗಲಿ. ಎಲ್ಲ ಏನಿವತ್ತು ಆರ್ಟಿಸ್ಟ್ ಅಂತ ಏನಂತೀವಿ ನಾವು, ಕಲಾವಿದರಿಗೆ ಮತ್ತು ಅವರ ಕುಟುಂಬಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ನಮ್ಮ MS ರಾಮಯ್ಯ ಆಸ್ಪತ್ರೆ ಮುಂದೆ ಬಂದಿದೆ. ಅದು ಅನುಕೂಲ ಆಗಲಿ, ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಏನು ಮೆಡಿಕಲ್ ಶಿಬಿರಗಳನ್ನು ಮಾಡೋದಕ್ಕೆ ನಾವು ಮುಂದೆ ಬಂದಿದ್ದೀವಿ ಸರ್ ಅವರ ಸಂಸ್ಥೆಯೊಂದಿಗೆ. ಇದನ್ನು ಸತತವಾಗಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆಸ್ತೀನಿ. ಆರೋಗ್ಯವೇ ಭಾಗ್ಯ, ಆರೋಗ್ಯ ತುಂಬ ಇಂಪಾರ್ಟೆಂಟು. ಅದನ್ನು ಕಾಪಾಡ್ಕೊಂಡು ಮತ್ತು ವಯಸ್ಸಾಗಿರೋರನ್ನ ಎಲ್ಲ ತಂದೆ ತಾಯಿಗಳನ್ನ ನೋಡ್ಕೊಂಡು ಮಕ್ಕಳು ಮನೆಯಲ್ಲಿ ಆರ್ಟಿಸ್ಟ್ ಇರ್ಬೋದು, ಪ್ರತಿಯೊಬ್ಬರು ಸಹ ಜನಸಾಮಾನ್ಯರಿಗಾಗಲಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ.